ಕಮಲಾಪುರ ತಾಲೂಕಿನ ದಸ್ತಾಪುರ ಗ್ರಾಮದಲ್ಲಿ 5 ಕೋಟಿ ವೆಚ್ಚದ ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಚಾಲನೆ ನೀಡಿದ್ದಾರೆ. ಸೇತುವೆ ಎತ್ತರ ಕಡಿಮೆ ಇರೋದರಿಂದ ಸಾಧಾರಣ ಮಳೆಯಾದರೂ ದಸ್ತಾಪುರ ಗ್ರಾಮ ಸಂಪರ್ಕ ಕಳೆದುಕೊಳ್ತಾ ಇತ್ತು. ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ರಸ್ತೆ ಹದಗೆಟ್ಟದರ ಕುರಿತು ಗ್ರಾಮಸ್ಥರು ತಿಳಿಸಿದರು. ಸಮಸ್ಯೆ ಗಂಭೀರತೆ ಅರಿತು 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ 3 ಕೋಟಿ ಸೇತುವೆ ಕಾಮಗಾರಿಗೆ 2 ಕೋಟಿ ಅನುದಾನವನ್ನು ಒದಗಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಕಮಲಾಪುರ ತಾಲೂಕಿನ ದಸ್ತಾಪುರದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್, ಸೇತುವೆ ಎತ್ತರ ಕಡಿಮೆ ಇರೋದರಿಂದ ಸಾಧಾರಣ ಮಳೆಯಾದರೂ ದಸ್ತಾಪುರ ಸಂಪರ್ಕ ಕಳೆದುಕೊಳ್ಳುತ್ತಿದ್ದು ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ರಸ್ತೆ ಹದಗೆಟ್ಟಿರುವ ಕುರಿತು ಗ್ರಾಮಸ್ಥರು ತಿಳಿಸಿದರು. ಗ್ರಾಮದ ಸಮಸ್ಯೆ ಗಂಭೀರತೆ ಅರಿತು 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ 3 ಕೋಟಿ, ಸೇತುವೆ ಕಾಮಗಾರಿಗೆ 2 ಕೋಟಿ ಅನುದಾನ ಒದಗಿಸಿದ್ದೇನೆ ಎಂದರು. ಈಗಾಗಲೇ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡಕ್ಕೆ ಅನುದಾನ ಒದಗಿಸಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಶೌಚಾಲಯಕ್ಕೆ 20 ಲಕ್ಷ ಒದಗಿಸಿದ್ದೇನೆ. ಬಸವೇಶ್ವರ, ಅಂಬೇಡ್ಕರ್ ಹಾಗೂ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಮೂಲಕ ತಲಾ 15 ಲಕ್ಷ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಬರುವವರಿಗೆ ಬಂದು ಜಾಗ ಕೊಡ್ಬೇಕಲ್ಲ ಅಂತ ಹೇಳಿ ಮುಂಭಾಗದಲ್ಲಿ ಕುಂತಿದ್ದಾರೆ. ಮತ್ತು ಎಲ್ಲ ನನ್ನ ಪತ್ರಕರ್ತ ಬಂಧುಗಳೇ, ಇವತ್ತು ನನ್ನ ಸಮಟಿ ಇರೋ 2 ತಿಂಗಳ ಹಿಂದೆ ಆಗಿರ್ಬೋದು. ಇಲ್ಲಿ ಊರಿಗೆ ಬಂದು ಹೋಗಿ 2 ತಿಂಗಳು ಅಲ್ಲಿ ಗೌಡ್ರಿ ಏನಾಯ್ತು, 2 ತಿಂಗಳ ಹಿಂದೆ ಬಂದಿದ್ದೆ. ಗುಡಿದ ಇಲ್ಲೇ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಾಗ ಬಂದು ಇಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದೆ. ಒಂದು ಮಾತು ಹೇಳಿ ಹೋಗಿದೆ ನನ್ನ ಗ್ರಾಮಸ್ಥರು ಎಲ್ಲರೂ ಹಿರಿಯರಿಗೆ, ಮುಂದಿನ ಸಲ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಬರ್ತೀನಿ, ಅಲ್ತ ನಿಮ್ಮ ಊರಿಗೆ ಬರಲ್ಲ ಅಂತಕ್ಕಂಥದ್ದು ಕೂಡ ಇದೇ ದೇವಸ್ಥಾನದಲ್ಲಿ ನಾನು ಹೇಳಿ ಹೋಗಿದ್ದೆ. ಅನೇಕ ಬಾರಿ ಮಳೆ ಜಾಸ್ತಿ ಆದಾಗ ನಾನು ಶಾಸಕರಾಗಿ ಮೇಲೆ 2-3 ಸರ್ತಿ ನಾನು ನೋಡಿದೆ. ಮಳೆ ಬರ್ತದ, ಬ್ರಿಡ್ಜ್ ಪೂರ ಬಂದಾಗಿ ಬಿಡ್ತದ, ಜನರು ಆ ಕಡೆ ಈ ಕಡೆ ಜನ ಆಗ್ತಾರೆ. ಸ್ಕೂಲಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಭಾಳ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು. ಆದ್ರೆ ಚುನಾವಣೆ ಸಂದರ್ಭ ಬಂದ್ಮೇಲೆ ಓಟ್ ಎಷ್ಟು ಬಿದ್ದಾವ ಅಂತ ನಾನು ನೋಡಿರ್ಲಿಲ್ಲ. ಗ್ರಾಮ ದೊಡ್ಡದ ಸಣ್ಣದಂತ ನೋಡಿಲ್ಲ. ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಜನರಿಗೆ ಕೆಲಸ ಮಾಡ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನಂದು. ಇವತ್ತಿನ ದಿನ ನಾನು 5 ಕೋಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ 2 ಕೋಟಿ ರೂಪಾಯಿ ಬ್ರಿಡ್ಜಿಗೋಸ್ಕರ ಮತ್ತು 3 ಕೋಟಿ ರಸ್ತೆಗೋಸ್ಕರ ಇವತ್ತು 5 ಕೋಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ದಸ್ತಾಪುರ ಗ್ರಾಮಕ್ಕೆ ನಾನು ಮಾಡಿದ್ದೆ. ಇವತ್ತು ಎಲ್ಲ ಗ್ರಾಮರ ಮುಖಂಡರು ಹಿರಿಯರು ಇವತ್ತು ಇಲ್ಲಿ ಇದ್ದಿರ್ತಾವೆ. ಎಲ್ಲರೂ 2018 ಚುನಾವಣೆ ಮತ್ತು 23 ಚುನಾವಣೆ, 2 ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಮತಗಳು ಭಾರತೀಯ ಜನತಾ ಪಾರ್ಟಿಯಾಗಿ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸನ ದಸ್ತಾಪುರ ಗ್ರಾಮದಲ್ಲಿ ತಾವು ಮಾಡಿದ್ರಿ. ಎಷ್ಟೇ ಲೀಡ್ ಇಲ್ಲ, ಲೀಡ್ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ. ಇವತ್ತು ಅನೇಕ ಕೆಲಸಗಳು ನಾನು ಮಾಡಿರ್ಬೋದು, ದಸ್ತಾಪುರಗಳು ಕಡಿಮೆ ಆಗಿರ್ಬೋದು. ಆದರೆ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಶೌಚಾಲಯ ಕೂಡ 20 ಲಕ್ಷ ಶೌಚಾಲಯ ಕೂಡ ನಮ್ಮ ಮಿಸಸ್ ಹೇಳಿದರು. ನೀವು ಚುನಾವಣೆ ಸಂದರ್ಭದಲ್ಲಿ ಬಂದಿಲ್ಲ, ಎಲ್ಲ ಕಿರಣವ್ರು ಕೂಡ ನಾವೆಲ್ಲ ತಿರುಗಾಡಿದೆವು. ಭಾಳಷ್ಟು ಗ್ರಾಮದ ಕೂಡ ನಮಗೆಲ್ಲ ಹೆಣ್ಮಕ್ಳು ಹೇಳಿದಾರ ನಮಗೆ ಬೇಕು ಅಂತ. ಇವತ್ತು ದಸ್ತಾಪುರ ಹೋಗ್ತೀನ ಹೇಳಿ ಮೊದಲೇ ನೆನಪು ಮಾಡಿದ್ರು. ಅದೇ ಈ ರೋಡಿಂಗ್ ಗಿಡಿ ಏನೂ ನೆನಪು ಮಾಡಿಲ್ಲ ಅವ್ರು. ಅದಕ್ಕೆ ನಾನು ಹೇಳಿದೆ 20 ಲಕ್ಷ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಕೆಲಸ ಕೂಡ ಪ್ರಾರಂಭ, ಶೌಚಾಲಯಗೋಸ್ಕರ ಕೊಟ್ಟಿದ್ದೀನಿ, ಕೆಲಸ ಕೂಡ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು. ಆದರೆ ಇವತ್ತು ಈ ಅವಧಿಯಲ್ಲಿ, ಹಿಂದಿನ ಅವಧಿಯಲ್ಲಿ ಸರ್ಕಾರ ನಮ್ದಿತ್ತು. ಆದರೆ 1.5 ವರ್ಷ ಕೋವಿಡ್, 1.5 ವರ್ಷ ಸರ್ಕಾರ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಡೀ ಗ್ರಾಮೀಣ ಮತಕ್ಷೇತ್ರದಲ್ಲಿ 1600 ಕೋಟಿಗಳ ಅನುದಾನ ತಂದು ಇಡೀ ಕ್ಷೇತ್ರ ತುಂಬ ಕೆಲಸ ಮಾಡಿ ತಾವೆಲ್ಲರೂ ಕೂಡ ನೋಡಿದ್ರಿ. ಆದ್ರೆ ಈ ಅವಧಿಯಲ್ಲಿ ನನಗನ್ನಿಸ್ತದ ಇದು 2ನೇ ಪೂಜೆ ಇಡೀ 2 ವರ್ಷದಾಗ ದಸ್ತಾಪುರ ಗ್ರಾಮ ಮಾಡಿ 2ನೇ ಪೂಜೆ ನಾವು. ಆದ್ರೆ ಯಾವುದೇ ಅನುದಾನ ಕೂಡ ನಮ್ಮಲ್ಲಿ ಇವತ್ತು ಬರ್ತಾ ಇಲ್ಲ. ಅದರ ಸಂದರ್ಭದಲ್ಲೂ ಇವತ್ತು ದಸ್ತಾಪುರ ಗ್ರಾಮದಲ್ಲಿ ಬಹಳಷ್ಟು ಪ್ರಾಬ್ಲಮ್ದಲ್ಲಿ ಇದೆ ಅಂತಕ್ಕಂಥದ್ದು ತಿಳ್ಕೊಂಡು ಇವತ್ತು 5 ಕೋಟಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಈ ಗ್ರಾಮಕ್ಕೆ ನಾವು ಶಾಸಕರು ಆಗಬೇಕು ಅಂತಕ್ಕಂಥದ್ದು ಇಚ್ಛೆ ಇಟ್ಕೊಂಡು ನಾವು ತಿರುಗಾಡ್ತಾ ಇದ್ದೆವು. ನಮ್ಮ ಕೋಟಿ ಸಾಬ್ರು ತೋಟದಾಗ ಅಲ್ಲೇ ಬಂದು ಒಂದು 5-6 ಗಂಟೆ ಉಳಿದಿದ್ದೆವು. ಶಾಸಕರಾಗಕ್ಕಿಂತ ಪೈಲೆ ಮಾತು ನಮ್ಮ ಸಿದ್ದರಾಮಯ್ಯ ಯಾರ್ಯಾರು ಬಂದು ಗ್ರಾಮ ಎಲ್ಲ ಅನೇಕ ಹಿರಿಯರು ಕೂಡ ಅಲ್ಲಿ ಬಂದಿದ್ರು. ಅವ್ರು ಊಟ ತಂದಿರು, ಅಲ್ಲೇ ಊಟ ಮಾಡಿ ಹೊರದಾಗೆ 3-4 ಗಂಟೆ ಉಳಿದಿದ್ದೆವು. ಆದರೆ ನಿಮ್ಮೆಲ್ಲ ಇವತ್ತು ಆಶೀರ್ವಾದದಿಂದ ಇದೇ ಕ್ಷೇತ್ರ ಟಿಕೆಟು ಸಿಕ್ತು. ನಿಮ್ಮೆಲ್ಲ ಆಶೀರ್ವಾದ ಕೂಡ 2 ಬಾರಿ ಕೂಡ ನನ್ನ ಶಾಸಕರು ಕೂಡ ತಾವೆಲ್ಲ ಕೂಡ ಮಾಡಿದ್ದೀರಿ. ಇವತ್ತು ನಾನು ಎಷ್ಟೇ ಕೋಟಿ ಕೆಲಸ ಮಾಡಿರ್ಬೋದು, ಆದರೆ ಮಾಡ್ಲಿಕ್ಕೆ ಏನಾದರೂ ಕಾರಣೀಭೂತರಿದ್ರೆ ಇಲ್ಲಿ ನೀವೆಲ್ಲ ಮುಂಭಾಗದ ಕುಂತವ್ರು ಎಲ್ಲರೂ ನೀವು ಕಾರಣೀಭೂತರು. ನೀವು ಓಟ್ ಹಾಕಿ ನಂಗೆ ಗೆಲ್ಸಿಲ್ಲ ಅಂದ್ರೆ ನಾನು ನಿಮ್ಮ ಕೆಲಸ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ನಾವು ಹೊಳ್ಳಿ ನಿಮ್ಮ ಕಡೆ ಸಿಗ್ತಿಲ್ಲೋ ಗೊತ್ತಿಲ್ಲ. ಆದರೂ ನೀವು ಪ್ರೀತಿ ವಿಶ್ವಾಸ ಇಟ್ಟು ನನಗೆ 2 ಬಾರಿ ಶಾಸಕರು ಕೂಡ ಮಾಡಿದರು. ಅನೇಕ ಕೆಲಸಗಳು ಕೂಡ ಇನ್ನೂ ಮಾಡಬೇಕಾಗಿದೆ. ಇವತ್ತು ಅನೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಷೇತ್ರದ ಬಸವೇಶ್ವರ ಮೂರ್ತಿ ಹೇಳಿದರು, ಈ ಅವಧಿಯಲ್ಲಿ ನನ್ನ ಕೈಲಿ ಏನು ಸಾಧ್ಯ ಆಗ್ತದೋ
ಇವತ್ತು ಎರಡಕ್ಕೂ ಕೂಡ ನಮ್ಮ ಶಾಸಕ ಅನ್ನೋದಲ್ಲಿ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ಅದಕ್ಕೆ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳ್ತೀನಿ. ನೀವು ಕೆಲಸ ಕೂಡ ಪ್ರಾರಂಭ ಮಾಡಬಹುದು. ಯಾಕಂತಂದ್ರೆ ಇವತ್ತು ಶಾಸಕರ ಅನುದಾನ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ. ವರ್ಷಕ್ಕೆ 2 ಕೋಟಿ ಅನುದಾನ ಕೊಡಬೇಕು, 2 ವರ್ಷ ಮುಗಿತು ಬರ್ತಕ್ಕಂಥ 1 ಕೋಟಿ 1.5 ಕೋಟಿ ಅನುದಾನ ಅಷ್ಟೇ. ಹೀಗಾಗಿ ಬೇರೆ ಯಾವುದೂ ಕೂಡ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಬಂದಂಥ ಅನುದಾನದಲ್ಲಿ ಭಾಳ ವರ್ಷ ಹಿಡಿದು ಬೇಡಿಕೆ ಇದ್ದಂಥವು ಬಸವೇಶ್ವರ ಮೂರ್ತಿ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗಿರ್ಬೋದು, ನಮ್ಮ ಶಾಸಕರ ಅನುದಾನದಲ್ಲಿ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ಮಾಡ್ತೆ. ಈ ಬರ್ತಕ್ಕಂಥ ನಮ್ಮಲ್ಲಿ ಎಸ್ ಸಿ ಓಣಿಯಲ್ಲಿ ಜನರಿಂದ ತೋರಿಸಿದ್ರು, ಕೆಲವು ರಸ್ತೆ ತೋರಿಸಿದ್ರು, ಅವ್ರು ಕೂಡ ಶೌಚಾಲಯ ಬೇಕಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ರು. ಆದಷ್ಟು ಬೇಗನೆ ಅದು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೆ. ಇದರಲ್ಲಿ ಯಾವ ಪಕ್ಷ ಯಾವ ಓಟು ಎಷ್ಟು ಓಟು ಅಂತಕ್ಕಂಥದ್ದಿಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮೊಹಮ್ಮದ್ ಮೊಹಸಿನ್ ಅಹಮದ್, ರಾಜು ಕೋಟಿ, ಶಿವಕುಮಾರ್ ದೋಶೆಟ್ಟಿ, ಮಲ್ಲಿಕಾರ್ಜುನ್ ಮರ್ತರ್ಕ, ಚನ್ನಬಸಪ್ಪ ಹೊನ್ನಳ್ಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಸ್ತಾನ್ ಚಿನ್ನ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ, ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ, ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಪಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.